ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಭರ್ಜರಿಯಾಗಿ ಬ್ಯಾಟಿಂಗ್ ನಲ್ಲಿ ಕಮಲ್ ಮಾಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಪಂದ್ಯದಲ್ಲಿ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ಅವರು 14 ರನ್ಗಳಿಗಾದ್ರೆ ಔಟ್ ಆಗ್ತಾರೆ. ಇನ್ನು ರೋಹಿತ್ ಶರ್ಮಾ ಅವರು ಡಗ್ಔಟ್ ಕಡೆಗೆ ಡ್ರೆಸ್ಸಿಂಗ್ ರೂಮ್ ಕಡೆಗೆ ನಡೆದುಕೊಂಡು ಬರುವುದನ್ನು ನೋಡಿಬಿಟ್ಟು ಗೌತಮ್ ಗಂಭೀರ್ ಅವರು ರೋಹಿತ್ ಶರ್ಮಾ ಮೇಲೆ ಸ್ವಲ್ಪ ಗರಂ ಆದಂತೆ ಕಂಡ್ರೆ ಅಂತಾನೆ ಹೇಳ್ಬೋದು. ಇನ್ನು ರೋಹಿತ್ ಶರ್ಮಾ ಜೊತೆ ಸ್ವಲ್ಪ ಮಾತು ಕೂಡ ಆಡ್ತಾರೆ ಮತ್ತು ಗೌತಮ್ ಗಂಭೀರ್ ಅವರ ಜೊತೆ ಗರಂ ಆಗಿ ಮಾತಾಡ್ತಾರೆ. ಅಷ್ಟಕ್ಕೂ ರೋಹಿತ್ ಶರ್ಮಾ ಜೊತೆ ಏನೆಲ್ಲ ಮಾತನಾಡಿದ್ದಾರೆ ಗಂಭೀರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿರಾಟ್ ಕೊಹ್ಲಿ ಮತ್ತು ಗಾಯಕ್ವಾಡ್ ಸೆಂಚುರಿ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವತ್ತಿನ ಸೆಂಚುರಿಯಲ್ಲಿ ಯಾವ ಸೆಂಚುರಿ ಬೆಸ್ಟ್ ಇತ್ತಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಜೈಸ್ವಾಲ್ 22 ರನ್ಗೆ ಔಟ್ ಆದ್ರೆ ರೋಹಿತ್ ಶರ್ಮಾ 14 ರನ್ಗಾದ್ರೆ ಇವತ್ತು ಔಟ್ ಆಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 102 ರನ್ ಮತ್ತು ಗಾಯಕ್ವಾಡ್ 105 ರನ್ ಆದ್ರೆ ಹೊಡೆದಿದ್ದಾರೆ. ಇನ್ನು ಆನಂತರ KL ರಾಹುಲ್ 66 ರನ್ ಮತ್ತು ಇನ್ನು ಕೊನೆಯಲ್ಲಿ ಟಾರ್ಗೆಟ್ ಸೆಟ್ ಮಾಡಿದಂತ ಜಡೇಜಾ ಮತ್ತು KL ರಾಹುಲ್ ಒಳ್ಳೆ ಅದ್ಭುತ ಇನ್ನಿಂಗ್ಸ್ ಕೂಡ ಆಡ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎರಡನೇ ODI ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ 358 ರನ್ ಆದ್ರೆ ಹೊಡೆದಿದ್ದಾರೆ ಮತ್ತು ಭರ್ಜರಿ ಬ್ಯಾಟಿಂಗ್ ಕೂಡ ಆಡಿದ್ರು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ರೋಹಿತ್ ಶರ್ಮಾ ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ 14 ರನ್ ಆಡಿದ್ರೆ ಜೈಸ್ವಾಲ್ 22 ರನ್ ಆದ್ರೆ ಆಡಿದ್ದಾರೆ. ಕಳೆದ ಪಂದ್ಯದಲ್ಲೂ ಕೂಡ ಜೈಸ್ವಾಲ್ ಅವರು ಅಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ. ಇನ್ನು ಮೊದಲನೇ ODI ಪಂದ್ಯದಲ್ಲಿ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರು 57 ರನ್ ಆದ್ರೆ ಹೊಡಿತಾರೆ. ಇನ್ನು ಈ ಪಂದ್ಯದಲ್ಲಿ 14 ರನ್ ಆದ್ರೆ ರೋಹಿತ್ ಶರ್ಮಾ ಆದ್ರೆ ಹೊಡೆದಿದ್ದಾರೆ ಮತ್ತು ಇವರು ರೋಹಿತ್ ಶರ್ಮಾ ಔಟ್ ಆಗಿದ್ದನ್ನ ನೋಡಿ ಗೌತಮ್ ಗಂಭೀರ್ ಅವರು ಇವರ ಮೇಲೆ ಸ್ವಲ್ಪ ಗರಂ ಆದ್ರೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಡಗೌಟ್ ಕಡೆಗೆ ನಡ್ಕೊಂಡು ಬರ್ತಿರೋದನ್ನು ನೋಡಿದಂತ ಗಂಭೀರ್ ಅವರು ಇವರ ಮೇಲೆ ಸ್ವಲ್ಪ ಗರಂ ಆದ ರೀತಿ ಆದ್ರೆ ಕಂಡರು. ಇನ್ನು ಇವರ ಜೊತೆ ಮಾತು ಕೂಡ ಆಡ್ತಾರೆ. ಏನು ಮಾತಾಡಿದ್ದಾರೆ ಅಂತ ಇನ್ನೂ ಸ್ಪಷ್ಟನಾದ್ರೆ ಸಿಕ್ಕಿಲ್ಲ ಮತ್ತು ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಮತ್ತು ಗಂಭೀರ್ ನಡುವೆ ಇಬ್ಬರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ಆಗಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.